ಓಂ ಶಾಂತಿ. ತಾರೀಕು 29/1/2024. ಪ್ರಾತಃ ಮುರುಳಿ. ಮಧುರ ಮಕ್ಕಳೇ, ಹೇಗೆ ತಂದೆಯು ತಮ್ಮನ್ನು ಶೃಂಗಾರ ಮಾಡುತ್ತಾರೆಯೋ ಹಾಗೆಯೇ ನೀವು ಅನ್ಯರ ಶೃಂಗಾರ ಮಾಡಬೇಕು. ಇಡೀ ದಿನ ಸರ್ವಿಸ್ ಮಾಡಿ, ಯಾರೇ ಬಂದರೂ ಅವರಿಗೆ ತಿಳಿಸಿ, ಚಿಂತೆಯ ಯಾವುದೇ ಮಾತಿಲ್ಲ. ಪ್ರಶ್ನೆ: ಈ ಜ್ಞಾನವನ್ನು ಕೋಟಿಯಲ್ಲಿ ಕೆಲವರೇ ತಿಳಿಯುತ್ತಾರೆ ಹಾಗೂ ಧಾರಣೆ ಮಾಡಿಕೊಳ್ಳುತ್ತಾರೆ. ಈ ರೀತಿ ಏಕೆ? ಉತ್ತರ: ಏಕೆಂದರೆ ತಾವೆಲ್ಲರೂ ಹೊಸ ಮಾತುಗಳನ್ನು ಹೇಳುತ್ತೀರಿ. ಪರಮಾತ್ಮನು ಬಿಂದು ರೂಪವಾಗಿದ್ದಾರೆ ಎಂದು ತಾವು ಹೇಳುತ್ತೀರಿ. ಇದನ್ನು ಕೇಳಿ ತಬ್ಬಿಬ್ಬಾಗುತ್ತಾರೆ. ಶಾಸ್ತ್ರಗಳಲ್ಲಿ ಈ ಎಲ್ಲ ಮಾತುಗಳನ್ನು ಕೇಳಿಯೇ ಇಲ್ಲ. ಇಷ್ಟು ಸಮಯ ಯಾವ ಭಕ್ತಿಯನ್ನು ಮಾಡಿದ್ದಾರೆಯೋ ಅದು ಸೆಳೆಯುತ್ತದೆ. ಆದ್ದರಿಂದ ಬೇಗ ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೆಲವರಂತೂ ಅಂತಹ ಪತಂಗಗಳು ಸಹ ಬರುತ್ತಾರೆ. ಅವರು ಹೇಳುತ್ತಾರೆ, ಬಾಬಾ, ನಾವಂತೂ ವಿಶ್ವದ ಮಾಲೀಕರಾಗುತ್ತೇವೆ. ಇಂತಹ ತಂದೆಯು ಸಿಕ್ಕಿದ್ದಾರೆ, ನಾವು ಬಿಡಲು ಹೇಗೆ ಸಾಧ್ಯ? ಎಲ್ಲವನ್ನೂ ಅರ್ಪಣೆ ಮಾಡಿ ಉತ್ಸಾಹ ಬರುತ್ತದೆ. ಗೀತೆ: ದೂರ ದೇಶದಲ್ಲಿರುವಂತಹವರು ಪರದೇಶದಲ್ಲಿ ಬಂದಿದ್ದಾರೆ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳು ನಾವು ಪ್ರಯಾಣಿಕರಾಗಿದ್ದೇವೆ ಎಂದು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. ಇದು ನಮ್ಮ ದೇಶವಲ್ಲ, ಇದು ಬೇಹದ್ದಿನ ನಾಟಕವು ಬಹಳ ದೊಡ್ಡ ನಾಟಕವಾಗಿದೆ. ಎಷ್ಟೊಂದು ದೀಪಗಳಿವೆ, ಇವು ಬೆಳಗುತ್ತಲೇ ಇರುತ್ತದೆ. ಆತ್ಮಕ್ಕೆ ಗೊತ್ತಿದೆ ನಾವೆಲ್ಲರೂ ಪಾತ್ರಧಾರಿಗಳು. ನಂಬರ್ವಾರಾಗಿ ತಮ್ಮ ಪಾತ್ರದ ಅನುಸಾರವಾಗಿ ಸಮಯದಲ್ಲಿ ಬರುತ್ತೇವೆ. ಇಲ್ಲಿ ಪಾತ್ರವನ್ನು ಅಭಿನಯಿಸುತ್ತೇವೆ. ಮೊಟ್ಟ ಮೊದಲು ತಾವು ಮನೆಗೆ ಹೋಗಿ ನಂತರ ಇಲ್ಲಿಗೆ ಬರುತ್ತೀರಿ. ಇದನ್ನು ಚೆನ್ನಾಗಿ ತಿಳಿದು ಮತ್ತು ಧಾರಣೆ ಮಾಡಿಕೊಳ್ಳುವ ವಿಚಾರವಾಗಿದೆ. ನಾಟಕದ ಪಾತ್ರಧಾರಿಗಳಾಗಿರುತ್ತಾರೆ. ಒಂದು ವೇಳೆ ಪರಸ್ಪರದಲ್ಲಿ ಕರ್ತವ್ಯವನ್ನು ತಿಳಿಯದಿದ್ದರೆ ಅವರಿಗೆ ಏನೆಂದು ಹೇಳಬಹುದು? ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ತಿಳಿಯುವುದರಿಂದ ತಾವು ಇಂತಹವರಾಗುತ್ತೀರಿ. ಈ ವಿದ್ಯೆಯು ಎಲ್ಲದಕ್ಕಿಂತ ಭಿನ್ನವಾಗಿದೆ. ತಂದೆಯು ಬೀಜರೂಪ ಜ್ಞಾನಪೂರ್ಣರಾಗಿದ್ದಾರೆ. ಹೇಗೆ ಆ ಸಾಧಾರಣ ಬೀಜ ಹಾಗೂ ವೃಕ್ಷವಿರುತ್ತದೆ, ಅದನ್ನಂತೂ ತಿಳಿದುಕೊಂಡಿದ್ದೀರಲ್ಲವೇ? ಮೊಟ್ಟ ಮೊದಲು ಚಿಕ್ಕ ಚಿಕ್ಕ ಎಲೆಗಳು ಬರುತ್ತವೆ. ನಂತರ ದೊಡ್ಡದಾಗುತ್ತಾ ಆಗುತ್ತಾ ಎಷ್ಟೊಂದು ವೃದ್ಧಿಯಾಗುತ್ತದೆ, ಎಷ್ಟೊಂದು ಸಮಯ ಹಿಡಿಸುತ್ತದೆ. ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನವಿದೆ. ತಂದೆಯಂತೂ ಒಮ್ಮೆ ಮಾತ್ರವೇ ಬರುತ್ತಾರೆ. ಮಧುರಾತಿ ಮಧುರ ಮಕ್ಕಳೇ, ಇದು ಅನಾದಿ ಅವಿನಾಶಿ ಡ್ರಾಮಾ ಆಗಿದೆ. ತಂದೆಯು ಸ್ವರ್ಗದ ರಚಯಿತನಾಗಿದ್ದಾರೆ. ಸ್ವರ್ಗದ ಸ್ಥಾಪನೆಯನ್ನು ಮಾಡಲು ತಂದೆಯು ಬರುತ್ತಾರೆ. ಗಾಯನವೂ ಸಹ ಇದೆ. ದೂರ ದೇಶದಲ್ಲಿ ಇರುವವರು. ಈ ರಾಜ್ಯವು ಪರರಾಜ್ಯವಾಗಿದೆ. ರಾವಣ ರಾಜ್ಯದಲ್ಲಿ ರಾಮ ಬರಬೇಕಾಗುತ್ತದೆ. ನಿಮ್ಮ ಬುದ್ಧಿಯಲ್ಲಿಯೇ ಜ್ಞಾನವಿದೆ. ತಂದೆಯು ತಿಳಿಸುತ್ತಾರೆ, ನೀವೆಲ್ಲರೂ ಪ್ರಯಾಣಿಕರಾಗಿದ್ದೀರಿ. ಪಾತ್ರವನ್ನು ಅಭಿನಯಿಸಲು ಒಟ್ಟಿಗೆ ಬರುವುದಿಲ್ಲ. ಮೊದಲು ದೇವತೆಗಳಿರುತ್ತಾರೆ. ಆ ಸಮಯದಲ್ಲಿ ಬೇರೆ ಯಾರೂ ಇರುವುದಿಲ್ಲ ಎಂಬುದು ನಿಮಗೆ ಗೊತ್ತಿದೆ. ಮೊದಲು ಕಡಿಮೆ ಇರುತ್ತಾರೆ, ನಂತರ ವೃದ್ಧಿಯಾಗುತ್ತದೆ. ತಾವಾತ್ಮರು ಶರೀರವನ್ನು ಬಿಟ್ಟು ಎಲ್ಲರೂ ಅಲ್ಲಿಗೆ ಬರುತ್ತೀರಿ. ಈ ತಿಳುವಳಿಕೆಯನ್ನು ತಂದೆಯೇ ಕೊಡುತ್ತಾರೆ. ತಾವಾತ್ಮಗಳಿಗೆ ಈಗ ಜ್ಞಾನವೂ ಸಿಕ್ಕಿದೆ. ನಾವು ಬೀಜ ಹಾಗೂ ವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇವೆ. ಬೀಜವು ಮೇಲಿದೆ, ಕೆಳಗಡೆ ವೃಕ್ಷವು ಹರಡಿದೆ. ಈಗ ವೃಕ್ಷವು ಪೂರ್ಣ ಟೊಳ್ಳಾಗಿದೆ. ತಾವು ಮಕ್ಕಳು ಈ ವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ. ಮೊದಲು ಋಷಿಮುನಿಗಳನ್ನು ರಚನೆಯ ಹಾಗೂ ರಚಯಿತನ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ ಎಂದರೆ ಗೊತ್ತಿಲ್ಲವೆಂದು ಹೇಳುತ್ತಿದ್ದರು. ಯಾವಾಗ ಅವರಿಗೆ ಗೊತ್ತಿಲ್ಲವೆಂದ ಮೇಲೆ ಪರಂಪರೆಯಿಂದ ಇರಲು ಹೇಗೆ ಸಾಧ್ಯ? ಈ ಎಲ್ಲ ಮಾತುಗಳನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು. ವಿದ್ಯೆಯನ್ನಂತೂ ಓದಲೇಬೇಕು. ವಿದ್ಯೆ ಹಾಗೂ ಯೋಗ ಬಲದಿಂದಲೇ ತಾವು ಪದವಿಯನ್ನು ಪಡೆಯುತ್ತೀರಿ. ಪವಿತ್ರರೂ ಆಗಲೇಬೇಕಾಗಿದೆ. ಪವಿತ್ರರನ್ನಾಗಿ ತಂದೆಯ ವಿನಃ
ಮತ್ಯಾರೂ ಮಾಡಲು ಸಾಧ್ಯವಿಲ್ಲ. ವಿನಾಶಿ ಧನವನ್ನು ದಾನ ಮಾಡಿದರೆ ರಾಜರ ಮನೆತನದಲ್ಲಿ ಅಥವಾ ಒಳ್ಳೆಯ ಕುಲದಲ್ಲಿ ಜನ್ಮ ಪಡೆಯುತ್ತೀರಿ. ತಾವು ಮಕ್ಕಳಿಗೆ ಬಹಳ ದೊಡ್ಡ ಮನೆಯಲ್ಲಿ ಜನ್ಮ ಸಿಗುತ್ತದೆ. ಹೊಸ ಪ್ರಪಂಚವಂತೂ ಬಹಳ ಚಿಕ್ಕದಾಗಿರುತ್ತದೆ. ಸತ್ಯಯುಗದಲ್ಲಿ ದೇವತೆಗಳದು ಒಂದು ಹಳ್ಳಿಯ ರೀತಿ ಇರುತ್ತದೆ. ಪ್ರಾರಂಭದಲ್ಲಿ ಬಾಂಬೆಯು ಎಷ್ಟು ಚಿಕ್ಕದಾಗಿತ್ತು, ಈಗ ನೋಡಿ ಎಷ್ಟೊಂದು ವೃದ್ಧಿಯಾಗಿದೆ. ಆತ್ಮರೆಲ್ಲರೂ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ. ಎಲ್ಲರೂ ಪ್ರಯಾಣಿಕರಾಗಿದ್ದಾರೆ. ತಂದೆಯು ಒಂದು ಬಾರಿ ಮಾತ್ರ ಪ್ರಯಾಣಿಕರಾಗಿದ್ದಾರೆ. ನೀವು ಸಹ ಒಂದು ಬಾರಿಯ ಪ್ರಯಾಣಿಕರಾಗಿದ್ದೀರಿ. ತಾವು ಒಮ್ಮೆ ಮಾತ್ರ ಬರುತ್ತೀರಿ. ಮತ್ತೆ ಪುನರ್ಜನ್ಮವನ್ನು ಪಡೆಯುತ್ತಾ ಪಾತ್ರವನ್ನು ಅಭಿನಯಿಸುತ್ತಲೇ ಇರುತ್ತೀರಿ. ಈಗ ತಾವು ಅಮರಲೋಕಕ್ಕೆ ಹೋಗಲು ಅಮರ ಕಥೆಯನ್ನು ಕೇಳುತ್ತೀರಿ. ಇದರಿಂದ 21 ಜನ್ಮಗಳು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. 21 ಪೀಳಿಗೆ ಎನ್ನುತ್ತಾರಲ್ಲವೇ? ಪೀಳಿಗೆ ಎಂದರೆ ವೃದ್ಧಾಪ್ಯದ ತನಕವಾಗಿದೆ. ಇನ್ನೊಂದು ಶರೀರವು ತಾನಾಗಿಯೇ ಸಿಗುತ್ತದೆ. ಅಕಾಲ ಮೃತ್ಯು ಇರುವುದಿಲ್ಲ. ಅದು ಅಮರಲೋಕವಾಗಿದೆ. ಮೃತ್ಯುವಿನ ಹೆಸರಿಲ್ಲ. ಇದ್ದಕ್ಕಿದ್ದಂತೆ ಮೃತ್ಯುವಾಗುವುದಿಲ್ಲ. ತಾವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ಪಡೆಯುತ್ತೀರಿ. ದುಃಖದ ಯಾವುದೇ ಮಾತಿಲ್ಲ. ಹಾವಿಗೆ ದುಃಖವಾಗುತ್ತದೆಯೇನೋ ತನ್ನ ಪೊರೆಯನ್ನು ಬಿಡಲು? ಇನ್ನಷ್ಟು ಖುಷಿಯಾಗುತ್ತದೆ. ಈಗ ತಮಗೆ ಆತ್ಮದ ಜ್ಞಾನವು ಸಿಕ್ಕಿದೆ. ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ. ಆತ್ಮದಲ್ಲಿಯೇ ಬುದ್ಧಿಯೂ ಇದೆ. ಶರೀರವಂತೂ ಸಂಪೂರ್ಣ ಬೇರೆಯಾಗಿದೆ. ಅದರಲ್ಲಿ ಆತ್ಮವು ಇರದಿದ್ದರೆ ಶರೀರವು ನಡೆಯಲು ಸಾಧ್ಯವಿಲ್ಲ. ಶರೀರವು ಹೇಗಾಗುತ್ತದೆ? ಆತ್ಮವು ಹೇಗೆ ಪ್ರವೇಶ ಮಾಡುತ್ತದೆ? ಪ್ರತಿಯೊಂದು ವಸ್ತುವು ಅದ್ಭುತವಾಗಿದೆ. ತಂದೆಯು ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ತಮ್ಮ ಸ್ವರ್ಗವು ಅದ್ಭುತ ಪ್ರಪಂಚವಾಗಿದೆ. ರಾವಣ ರಾಜ್ಯದಲ್ಲಿ 7 ಅದ್ಭುತಗಳನ್ನು ತೋರಿಸುತ್ತಾರೆ. ರಾಮರಾಜ್ಯದಲ್ಲಿ ತಂದೆಯ ಒಂದೇ ಜಗತ್ತು ಸ್ವರ್ಗವಾಗಿದೆ. ಅದು ಅರ್ಧ ಕಲ್ಪ ಕಾಯಂ ಆಗಿರುತ್ತದೆ. ಮನುಷ್ಯರಂತೂ ನೋಡಿಯೇ ಇಲ್ಲ. ಆದರೂ ಎಲ್ಲರ ಮುಖದಿಂದ ಸ್ವರ್ಗ ಎಂಬ ಹೆಸರು ಬರುತ್ತದೆ. ಈಗ ತಾವು ಬುದ್ಧಿಯಿಂದ ತಿಳಿದುಕೊಂಡಿದ್ದೀರಿ. ಕೆಲವರು ಸಾಕ್ಷಾತ್ಕಾರವನ್ನು ಮಾಡಿದ್ದಾರೆ. ತಂದೆಯೂ ಸಹ ವಿನಾಶ ಹಾಗೂ ತಮ್ಮ ರಾಜಧಾನಿಯನ್ನು ನೋಡಿದ್ದಾರೆ. ಅರ್ಜುನನಿಗೂ ಸಹ ಸಾಕ್ಷಾತ್ಕಾರದಲ್ಲಿ ತೋರಿಸಿದ್ದಾರೆ. ಈಗ ಅವಶ್ಯಕವಾಗಿ ಇದು ಗೀತೆಯ ಅಧ್ಯಾಯವಾಗಿದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಇಲ್ಲಿಯೇ ನಾನು ಬಂದು ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತೇನೆ ಮತ್ತು ಇಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತೇನೆ. ಜಗತ್ತಿನಲ್ಲಿ ಮನುಷ್ಯರು ಈ ಮಾತುಗಳನ್ನು ತಿಳಿದುಕೊಂಡೇ ಇಲ್ಲ. ತಾವು ಬಹಳ ಆನಂದದಲ್ಲಿರುತ್ತೀರಿ. ಇಲ್ಲಿ ಮನುಷ್ಯರು ಶರೀರ ಬಿಟ್ಟರೆ ದೀಪ ಹಚ್ಚುತ್ತಾರೆ, ಏಕೆಂದರೆ ಆತ್ಮವು ಅಂಧಕಾರದಲ್ಲಿ ಹೋಗಬಾರದು ಎಂದು. ಸತ್ಯಯುಗದಲ್ಲಿ ಈ ಮಾತುಗಳು ಇರುವುದಿಲ್ಲ. ಅಲ್ಲಿ ಎಲ್ಲರ ಆತ್ಮ ದೀಪವೂ ಬೆಳಗಿರುತ್ತದೆ. ಮನೆ ಮನೆಯಲ್ಲಿ ಬೆಳಕಿರುತ್ತದೆ. ಇಲ್ಲಿ ಮನುಷ್ಯರು ಮನೆ ಮನೆಯಲ್ಲಿಯೂ ದೀಪವನ್ನು ಹಚ್ಚುತ್ತಾರೆ. ತಂದೆಯು ಹೇಳುತ್ತಾರೆ, ಈ ಎಲ್ಲಾ ಮಾತುಗಳನ್ನು ಚೆನ್ನಾಗಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ತಂದೆ ಹಾಗೂ ರಾಜಧಾನಿಯನ್ನು ನೆನಪು ಮಾಡುತ್ತಾ ಇರಿ. ಇಷ್ಟು ಸಮಯ ನಾವು ರಾಜ್ಯಭಾರ ಮಾಡಿದೆವು ಎಂಬುದು ನಿಮಗೆ ಗೊತ್ತಿದೆ. ಯಾರು ಬಹಳ ಸಮಯ ಅಗಲಿದ್ದೀರೋ ಅವರ ಜೊತೆಯಲ್ಲಿಯೇ ತಂದೆಯು ಮಾತನಾಡುತ್ತಾರೆ, ಓದಿಸುತ್ತಾರೆ. ಮಕ್ಕಳಿಗೆ ಗೊತ್ತಿದೆ. ಈ ಸಮಯದ ಮಾತುಗಳನ್ನೇ ಹಬ್ಬವಾಗಿ ಆಚರಿಸುತ್ತಾರೆ. ಶಿವ ಜಯಂತಿಯನ್ನು ಭಾರತದಲ್ಲಿಯೇ ಆಚರಿಸುತ್ತಾರೆ. ಶಿವ ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ. ಅವರು ಭಾರತದಲ್ಲಿ ಹೇಗೆ ಬರುತ್ತಾರೆ? ಅವರು ಸ್ವಯಂ ಹೇಳುತ್ತಾರೆ, ನಾನು ಪ್ರಕೃತಿಯ ಆಧಾರವನ್ನು ಪಡೆದುಕೊಂಡು ಬರಬೇಕಾಗುತ್ತದೆ. ಆದ್ದರಿಂದ ಕರೆಯುತ್ತಾರೆ. ಇಲ್ಲವಾದರೆ ಮಕ್ಕಳಿಗೆ ಯಾರು ಶೃಂಗಾರ ಮಾಡಬೇಕು? ಈಗ ತಮ್ಮ ಶೃಂಗಾರವಾಗುತ್ತಿದೆ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವ ಶೃಂಗಾರವನ್ನು
ನೀವು ಅನ್ಯರಿಗೂ ಮಾಡುತ್ತಿದ್ದೀರಿ. ಇದು ಬಹಳ ಸಹಜವಾಗಿದೆ. ಆಗಲೇ ಮನುಷ್ಯರ ಬುದ್ಧಿಯು ಆ ರೀತಿಯಾಗಿದೆ. ಏನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಸಮಯ ತೆಗೆದುಕೊಳ್ಳುತ್ತಾರೆ. ತಾವು ಪ್ರದರ್ಶಿನಿಯಲ್ಲಿ ಎಲ್ಲಾ ಮಾತುಗಳನ್ನು ತಿಳಿಸುತ್ತೀರಿ. ಯಾರು ಬಂದರು, ಹೇಗೆ ತಿಳಿಸಿದರು, ಅದೆಲ್ಲವೂ ಡ್ರಾಮಾ. ಚಿಂತೆಯ ಯಾವುದೇ ಮಾತಿಲ್ಲ. ಮಕ್ಕಳು ಹೇಳುತ್ತಾರೆ, ಬಾಬಾ ಎಷ್ಟು ತಿಳಿಸಿದರು, ಎಷ್ಟು ಕಷ್ಟಪಟ್ಟರು, ಕೋಟಿಯಲ್ಲಿ ಕೆಲವರು ಮಾತ್ರವೇ ಬರುತ್ತಾರೆ, ಅದಂತೂ ಆಗುತ್ತಿರುತ್ತದೆ ಅಂದಾಗ ಪರಮಾತ್ಮ ಬಿಂದುವಾಗಿದ್ದಾರೆಂದು ಹೇಳುತ್ತೀರಿ. ಶಾಸ್ತ್ರಗಳಲ್ಲಿ ಅಂತಹ ಮಾತುಗಳಿಲ್ಲ. ಆದ್ದರಿಂದ ತಬ್ಬಿಬಾಗುತ್ತಾರೆ. ನೀವು ಸಹ ಮೊದಲು ಒಪ್ಪುತ್ತಿರಲಿಲ್ಲ. ಕೆಲವರಿಗಂತೂ ಅರ್ಥ ಮಾಡಿಕೊಳ್ಳುವುದರಲ್ಲಿ 2 ವರ್ಷಗಳಾಯಿತು. ಹೊರಟು ಹೋಗುತ್ತಾರೆ, ಮತ್ತೆ ಬರುತ್ತಾರೆ. ಇಷ್ಟು ಸಹಜವಾಗಿ ಭಕ್ತಿಯು ಬಿಡುವುದಿಲ್ಲ. ಅದು ತನ್ನ ಕಡೆಗೆ ಆಕರ್ಷಿಸುತ್ತದೆ. ಇದು ಸಹ ಡ್ರಾಮಾದಲ್ಲಿದೆ. ತಾವು ಬ್ರಾಹ್ಮಣರ ಹೊರತು ಮತ್ಯಾರಿಗೂ ಗೊತ್ತಿಲ್ಲ. ವಿರಾಟ ರೂಪದ ಅರ್ಥವನ್ನು ತಿಳಿದುಕೊಂಡಿದ್ದೀರಿ. ಇದು ಸಹ ಆಟವಾಗಿದೆ. ತಾವು ಸುತ್ತುತ್ತೀರಿ. ಆದ್ದರಿಂದ ಇದಕ್ಕೆ ವಿರಾಟ ನಾಟಕವೆಂದು ಹೇಳಲಾಗುತ್ತದೆ. ಇದರ ಜ್ಞಾನವೂ ಸಹ ತಮಗಿದೆ. ಆ ಕಾಲೇಜುಗಳಲ್ಲಿ ಏನು ಓದುತ್ತಿರುತ್ತಾರೆ, ಇಲ್ಲಿ ಅಂತಹ ಯಾವುದೇ ಮಾತಿಲ್ಲ. ವಿಜ್ಞಾನವು ವೃದ್ಧಿಯಾಗುತ್ತಾ ಇರುತ್ತದೆ. ಆದ್ದರಿಂದ ವಿನಾಶವಾಗಬೇಕು. ಈಗ ಬಲೆ ತಾವು ತಿಳಿಸುತ್ತೀರಿ, ಆದರೆ ಇದು ಬಹಳ ಚೆನ್ನಾಗಿರುವ ವಿಚಾರವಾಗಿದೆ ಎಂದು ಹೇಳುವವರು ಕೆಲವರು ಮಾತ್ರವೇ ಸಿಗುತ್ತಾರೆ. ಇದಂತೂ ಪ್ರತಿನಿತ್ಯ ತಿಳಿಸಬೇಕು. ಎಷ್ಟೇ ಕೆಲಸವಿರಲಿ, ಆದರೆ ನಾವು ತಂದೆಯಿಂದ ಅವಶ್ಯಕವಾಗಿ ಆಸ್ತಿಯನ್ನು ಪಡೆಯಲೇಬೇಕೆಂದು ಹೇಳುತ್ತಾರೆ. ಇದಂತೂ ಅಪಾರವಾದ ಎಣಿಸಲಾಗದ ಸಂಪಾದನೆಯಾಗಿದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನನ್ನ ಬುದ್ಧಿಯಲ್ಲಿ ಪೂರ್ಣ ವೃಕ್ಷದ ಜ್ಞಾನವಿದೆ. ಅದನ್ನೇ ತಾವೀಗ ತಿಳಿದುಕೊಳ್ಳುತ್ತಿದ್ದೀರಿ. ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದು ಬಹಳ ಸ್ಪಷ್ಟವಾಗಿದೆ. 1 ಸೆಕೆಂಡ್ ಸಹ ಇನ್ನೊಂದು ಸೆಕೆಂಡಿನಂತೆ ಇರುವುದಿಲ್ಲ ಅಂದಾಗ ಇಷ್ಟೊಂದು ಸೂಕ್ಷ್ಮವಾಗಿದೆ. ಈ ಡ್ರಾಮಾವು ಹೇನಿನಂತೆ ನಡೆಯುತ್ತದೆ. 1 ಚಕ್ರಕ್ಕೆ 5,000 ವರ್ಷಗಳು ಹಿಡಿಸುತ್ತದೆ. ಅದರಲ್ಲಿ ಪೂರ್ಣ ಆಟವು ನಡೆಯುತ್ತದೆ. ಅದನ್ನೇ ತಿಳಿದುಕೊಳ್ಳಬೇಕು. ಅಲ್ಲಿ ಹಸುಗಳು ಸಹ ಬಹಳ ಚೆನ್ನಾಗಿರುತ್ತದೆ. ಹೇಗೆ ನಿಮ್ಮ ಪದವಿಯೋ ಹಾಗೆಯೇ ನಿಮ್ಮ ಪೀಠೋಪಕರಣಗಳು ಹಾಗೂ ನಿಮ್ಮ ಮನೆಯಿರುತ್ತದೆ. ಅದು ಆಕರ್ಷಣೆಯಿಂದ ಕೂಡಿರುತ್ತದೆ. ಖುಷಿಯೂ ಸಹ ಆತ್ಮಕ್ಕೆ ಆಗುತ್ತದೆ. ಆತ್ಮ ತೃಪ್ತಿ ಎನ್ನಲಾಗುತ್ತದೆ. ಪರಮಾತ್ಮ ತೃಪ್ತಿ ಎನ್ನಲಾಗುವುದಿಲ್ಲ. ನಿಮ್ಮ ಆತ್ಮವು ತೃಪ್ತಿಯಾಯಿತೆ ಎಂದು ಕೇಳುತ್ತಾರೆ. ಹೌದು ಬಾಬಾ, ತೃಪ್ತಿಯಾಯಿತು ಅಂದ ಮೇಲೆ ಈ ಎಲ್ಲಾ ಆಟವು ನಡೆಯುತ್ತಾ ಬಂದಿದೆ. ತಂದೆಯು ಏನನ್ನು ತಿಳಿಸುತ್ತಾರೆಯೋ ಇದು ಸಹ ಡ್ರಾಮಾದ ಆಟವಾಗಿದೆ. ಈಗ ನಿಮ್ಮಲ್ಲಿ ಹೊಸ ಶಕ್ತಿಯನ್ನು ತುಂಬುತ್ತಾರೆ. ನಿಮ್ಮ ಶರೀರವು ಕಲ್ಪವೃಕ್ಷದ ಸಮಾನವಾಗುತ್ತದೆ. ಹೆಸರೇ ಅಮರಲೋಕವಾಗಿದೆ. ಆತ್ಮವು ಅಮರವಾಗಿದೆ ಅಂದಾಗ ಮೃತ್ಯುವು ಕಬಳಿಸಲು ಸಾಧ್ಯವಿಲ್ಲ. ತಂದೆಯು ನೀವಾತ್ಮರ ಜೊತೆ ಮಾತನಾಡುತ್ತಾರೆ. ಅಕಾಲ ಆತ್ಮವು ಯಾವ ಸಿಂಹಾಸನದ ಮೇಲೆ ಕುಳಿತಿದೆಯೋ ಅದರ ಜೊತೆ ಮಾತನಾಡುತ್ತಾರೆ. ಆತ್ಮವು ಈ ಕಿವಿಗಳಿಂದ ಕೇಳಿಸಿಕೊಳ್ಳುತ್ತದೆ. ನಾವಾತ್ಮರಿಗೆ ತಂದೆಯು ಓದಿಸಲು ಬಂದಿದ್ದಾರೆ. ತಂದೆಯ ದೃಷ್ಟಿಯು ಸದಾ ಆತ್ಮಗಳ ಮೇಲಿರುತ್ತದೆ. ತಮಗೂ ಸಹ ತಂದೆಯು ತಿಳಿಸುತ್ತಾರೆ, ಸದಾ ಸಹೋದರನ ದೃಷ್ಟಿಯನ್ನಿಟ್ಟುಕೊಳ್ಳಿ. ಸಹೋದರನ ಜೊತೆ ನಾವು ಮಾತನಾಡುತ್ತೇವೆ, ಮತ್ತೆ ವಿಕಾರದ ದೃಷ್ಟಿ ಹೋಗಬಾರದು ಅಂದಾಗ ಇದರಲ್ಲಿ ಬಹಳ ಚೆನ್ನಾಗಿ ಅಭ್ಯಾಸವಿರಬೇಕು. ನಾನಾತ್ಮ ಇಷ್ಟು ಜನ್ಮಗಳ ಪಾತ್ರವನ್ನು ಅಭಿನಯಿಸಿದೆನು. ನಾನು ಪುಣ್ಯಾತ್ಮನಾಗಿದ್ದೆನು. ನಾನೇ ಪವಿತ್ರ ಆತ್ಮನಾಗಿದ್ದೆನು. ಚಿನ್ನದಲ್ಲಿಯೇ ಮಿಶ್ರಣ ಆಗುತ್ತದೆ. ಯಾವ ಆತ್ಮರು ಕೊನೆಯಲ್ಲಿ ಬರುತ್ತಾರೆಯೋ ಅವರಿಗೆ ಏನು ಹೇಳಬಹುದು?
ಅದರಲ್ಲಿ ಸ್ವಲ್ಪವೇ ಚಿನ್ನವಿರುತ್ತದೆ. ಬಲೆ ಪವಿತ್ರರಾಗಿ ಹೋಗುತ್ತಾರೆ, ಆದರೆ ಶಕ್ತಿಯಂತೂ ಕಡಿಮೆ ಅಲ್ಲವೇ? ಒಂದೆರಡು ಜನ್ಮಗಳನ್ನು ಪಡೆಯುತ್ತಾರೆ ಅಂದಾಗ ಇದರಲ್ಲಿ ಏನಾಯಿತು? ತಂದೆಯು ಯಾವ ಮುರುಳಿಯನ್ನು ನುಡಿಸುತ್ತಾರೆಯೋ ಅದು ಖಜಾನೆಯಾಗಿದೆ. ಎಲ್ಲಿಯವರೆಗೆ ತಂದೆಯು ಕೊಡುತ್ತಾರೆ ಅಲ್ಲಿಯವರೆಗೂ ತಾವು ತಂದೆಯನ್ನು ನೆನಪು ಮಾಡುತ್ತೀರಿ. ನೆನಪಿನಿಂದಲೇ ತಾವು ಸದಾ ಕಾಲಕ್ಕಾಗಿ ಆರೋಗ್ಯವಂತರಾಗುತ್ತೀರಿ. ಸುಮ್ಮನೆ ಕುಳಿತುಕೊಳ್ಳುವುದರಿಂದ ಬಹಳ ಲಾಭವಿದೆ. ಮನ್ಮನಾಭವದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ತಂದೆಯು ಪ್ರತಿಯೊಂದು ಮಾತಿನ ಅರ್ಥವನ್ನು ತಿಳಿಸುತ್ತಾರೆ. ಇಲ್ಲಂತೂ ಅನರ್ಥವಾಗಿದೆ. ಎಲ್ಲದಕ್ಕಿಂತ ದೊಡ್ಡ ಅನರ್ಥವೆಂದರೆ ಕಾಮವಿಕಾರತೆ. ಇದರಿಂದ ಆದಿ ಮಧ್ಯ ಅಂತ್ಯ ದುಃಖ ಪಡೆಯುತ್ತಾರೆ. ಎಲ್ಲದಕ್ಕಿಂತ ಕೊಳಕು ಹಿಂಸೆಯಾಗಿದೆ. ಆದ್ದರಿಂದ ಇದಕ್ಕೆ ನರಕವೆನ್ನಲಾಗುತ್ತದೆ. ಸ್ವರ್ಗ ಹಾಗೂ ನರಕದ ಯಾವುದೇ ಅರ್ಥವನ್ನು ತಿಳಿದುಕೊಂಡಿಲ್ಲ. ಅದು ನಂಬರ್ 1, ಇದು ಕೊನೆಯ ನಂಬರದಾಗಿದೆ. ತಮಗೆ ಗೊತ್ತಿದೆ ನಾವು ವಿಶ್ವ ನಾಟಕದ ಪಾತ್ರಧಾರಿಗಳಾಗಿದ್ದೇವೆ. ತಾವು ಗೊತ್ತಿಲ್ಲವೆಂದು ಹೇಳುವುದಿಲ್ಲ. ತಾವು ಶ್ರೀಮತದಿಂದ ಎಷ್ಟು ಒಳ್ಳೆಯ ಚಿತ್ರವನ್ನು ಮಾಡುತ್ತೀರಿ. ಅದನ್ನು ಮನುಷ್ಯರು ನೋಡುತ್ತಿದ್ದಂತೆಯೇ ಖುಷಿಯಾಗಬೇಕು ಹಾಗೂ ಸಹಜವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ಚಿತ್ರವನ್ನು ಮಾಡುವುದು ಸಹ ಡ್ರಾಮಾದಲ್ಲಿ ನಿಶ್ಚಿತವಾಗಿದೆ. ಅಂತಿಮದಲ್ಲಿ ತಾವು ನೆನಪಿನಲ್ಲಿಯೇ ಇರುತ್ತೀರಿ. ಸೃಷ್ಟಿ ಚಕ್ರವೂ ಸಹ ಬುದ್ಧಿಯಲ್ಲಿ ಬರುತ್ತದೆ. ಹೊಸ ಪ್ರಪಂಚವನ್ನಾಗಿ ಯಾರು ಮಾಡುತ್ತಾರೆ ಹಾಗೂ ಹಳೆಯ ಪ್ರಪಂಚವನ್ನಾಗಿ ಯಾರು ಮಾಡುತ್ತಾರೆ ಎಂಬುದನ್ನು ತಾವೇ ತಿಳಿದುಕೊಂಡಿದ್ದೀರಿ. ಸತೋ ರಜೋ ತಮೋದಲ್ಲಿ ಎಲ್ಲರೂ ಬರಲೇಬೇಕು. ಈಗ ಕಲಿಯುಗವಾಗಿದೆ. ತಂದೆಯು ಬಂದು ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆಂಬುದು ಯಾರಿಗೂ ತಿಳಿದಿಲ್ಲ. ಯಾರ ಯೋಚನೆಗೂ ಬರುವುದಿಲ್ಲ. ನಿಮಗಂತೂ ಈಗ ಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ. ರಚಯಿತ ತಂದೆಯು ಇವರಲ್ಲಿ ಬ್ರಹ್ಮರವರಲ್ಲಿ ಕುಳಿತು ತಿಳಿಸುತ್ತಿದ್ದಾರೆ. ನಾನು ನೀವು ಆತ್ಮರ ತಂದೆಯಾಗಿದ್ದೇನೆ, ಶಿಕ್ಷಕನಾಗಿದ್ದೇನೆ. ಈ ಸಂಗಮ ಯುಗ ಪುರುಷೋತ್ತಮ ಯುಗವಾಗಿದೆ. ಸತ್ಯಯುಗ ಹಾಗೂ ಕಲಿಯುಗಕ್ಕೆ ಪುರುಷೋತ್ತಮ ಎನ್ನುವುದಿಲ್ಲ. ಸಂಗಮ ಯುಗದಲ್ಲಿಯೇ ತಾವು ಪುರುಷೋತ್ತಮರಾಗುತ್ತೀರಿ. ಆಗಲೇ ತಂದೆಯು ಬಂದು ರಾಜಯೋಗವನ್ನು ಕಲಿಸುತ್ತಾರೆ. ದಿನ ಪ್ರತಿದಿನ ತಾವು ಮಕ್ಕಳಿಗೆ ತಿಳಿಸುವುದರಲ್ಲಿ ಬಹಳ ಸಹಜವಾಗುತ್ತದೆ. ವೃಕ್ಷವು ವೃದ್ಧಿಯಾಗುತ್ತಾ ಇರುತ್ತದೆ. ಪರಂಜ್ಯೋತಿಗೆ ಅರ್ಪಣೆಯಾಗಲು ಅನೇಕ ಪತಂಗಗಳು ಬರುತ್ತಾರೆ. ಇಂತಹ ತಂದೆಯನ್ನು ಯಾರು ಬಿಡುತ್ತಾರೆ? ಬಾಬಾ, ನಾವಂತೂ ನಿಮ್ಮ ಬಳಿಯೇ ಕುಳಿತಿರಬೇಕು ಎಂದು ಹೇಳುತ್ತಾರೆ. ಇದೆಲ್ಲವೂ ನಿಮ್ಮದಾಗಿದೆ. ಇಂತಹ ಶ್ರೇಷ್ಠ ತಂದೆಯನ್ನು ನಾವೇಕೆ ಬಿಡಬೇಕು? ಅನೇಕರಿಗೆ ನಶೆ ಬರುತ್ತದೆ. ತಂದೆಯಿಂದ ವಿಶ್ವದ ಚಕ್ರಾಧಿಪತ್ಯವು ಸಿಗುತ್ತದೆ ಅಂದ ಮೇಲೆ ನಾವೇಕೆ ಬಿಟ್ಟು ಹೋಗಬೇಕು? ಇಲ್ಲಂತೂ ನಾವು ಸ್ವರ್ಗದಲ್ಲಿ ಕುಳಿತಿದ್ದೇವೆ. ಇಲ್ಲಿ ಯಾವುದೇ ಮೃತ್ಯುವು ಬರಲು ಸಾಧ್ಯವಿಲ್ಲ. ಆದರೆ ತಂದೆಯ ಶ್ರೀಮತವನ್ನು ಪಡೆಯಬೇಕು. ಈ ರೀತಿ ಮಾಡಬಾರದೆಂದು ತಂದೆಯು ಹೇಳುತ್ತಾರೆ. ಉತ್ಸಾಹವಂತೂ ಬರುತ್ತದೆ, ಆದರೆ ಡ್ರಾಮಾದಲ್ಲಿ ಎಲ್ಲರೂ ಇಲ್ಲಿಯೇ ಕುಳಿತುಕೊಳ್ಳುವಂತಿಲ್ಲ. ನಶೆಯಂತೂ ಬರುತ್ತದೆ, ಏಕೆಂದರೆ ಯಾರ ಪಾತ್ರವಿದೆಯೋ ಅವರು ಕೇಳುತ್ತಿರುತ್ತಾರೆ. ಅಂದೆಯೂ ಹೇಳುತ್ತಾರೆ, ತಾವು LLB ICS ಓದುತ್ತೀರೆಂದರೆ ಏನು ಸಿಗುತ್ತದೆ? ನಾಳೆ ಶರೀರ ಬಿಟ್ಟರೆ ಏನು ಸಿಗುತ್ತದೆ? ಏನೂ ಇಲ್ಲ. ಅದು ವಿನಾಶಿ ವಿದ್ಯೆಯಾಗಿದೆ. ಇದು ಅವಿನಾಶಿ ವಿದ್ಯೆಯಾಗಿದೆ. ಇದನ್ನು ಅವಿನಾಶಿ ತಂದೆಯೇ ಕೊಡುತ್ತಾರೆ. ಸಮಯವು ಬಹಳ ಕಡಿಮೆ ಇದೆ. ತಾವು ಈ ಜನ್ಮದಲ್ಲಿಯೇ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕು. ನೆನಪಿನಿಂದಲೇ ಸತೋ ಪ್ರಧಾನರು ಆಗುತ್ತೀರಿ. ಬೇರೆ ಎಲ್ಲಾ ದೇವತೆಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ. ಶರೀರದ ಮೇಲೆ ಭರವಸೆ ಇಲ್ಲ. ಓದುತ್ತಾ ಓದುತ್ತಾ ಶರೀರ ಬಿಡುತ್ತಾರೆ ಅಂದ ಮೇಲೆ ತಿಳಿಸುವುದು ತಂದೆಯ ಕೆಲಸವಾಗಿದೆ. ಆ ವಿದ್ಯೆಯಲ್ಲಿ ಏನು ಸಂಪಾದನೆ ಇದೆ ಹಾಗೂ ಈ ವಿದ್ಯೆಯಲ್ಲಿ ಏನು ಸಂಪಾದನೆ ಇದೆ ಇದು ಸಹ ನಮಗೆ ಗೊತ್ತಿದೆ.
ಶಿವ ತಂದೆಯ ಭಂಡಾರ ಸದಾ ತುಂಬಿದೆ. ಇಷ್ಟೆಲ್ಲ ಮಕ್ಕಳಿದ್ದಾರೆ, ಯಾವುದೇ ಚಿಂತೆಯ ಮಾತಿಲ್ಲ. ಹಸಿವಿನಿಂದ ಸಾಯಲು ಸಾಧ್ಯವಿಲ್ಲ. ಲೌಕಿಕ ತಂದೆಯೂ ಸಹ ನೋಡುತ್ತಾರೆ, ಮಕ್ಕಳಿಗೆ ಊಟ ಸಿಗದಿದ್ದರೆ ತಾವು ಸಹ ಊಟ ಮಾಡುವುದಿಲ್ಲ. ಮಕ್ಕಳ ದುಃಖವನ್ನು ತಂದೆಯು ಸಹನೆ ಮಾಡಲು ಸಾಧ್ಯವಿಲ್ಲ. ಮೊದಲು ಮಕ್ಕಳು, ನಂತರ ತಂದೆ. ತಾಯಿಯು ಎಲ್ಲರಿಗಿಂತ ಕೊನೆಯಲ್ಲಿ ಊಟ ಮಾಡುತ್ತಾರೆ. ಒಣರೊಟ್ಟಿಯು ಉಳಿದರೆ ಅದನ್ನೇ ತಿನ್ನುತ್ತಾರೆ. ನಮ್ಮ ಭಂಡಾರಿಯೂ ಸಹ ಅದೇ ರೀತಿ ಇದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. 1. ಸಹೋದರ ಸಹೋದರನ ದೃಷ್ಟಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ನಾನಾತ್ಮ ಸಹೋದರ ಆತ್ಮನ ಜೊತೆ ಮಾತನಾಡುತ್ತಿದ್ದೇನೆ. ಈ ಅಭ್ಯಾಸ ಮಾಡಿ ವಿಕಾರಿ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು. 2. ತಂದೆಯು ಯಾವ ಖಜಾನೆ ಕೊಡುತ್ತಾರೆ, ಆಗ ನೆನಪಿನಲ್ಲಿ ಕುಳಿತು ಬುದ್ಧಿರೂಪಿ ಜೋಳಿಗೆಯಿಂದ ಖಜಾನೆಯನ್ನು ತುಂಬಿಕೊಳ್ಳಬೇಕಾಗಿದೆ. ಸುಮ್ಮನೆ ಕುಳಿತು ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು. ವರದಾನ: ಆತ್ಮಿಕ ಮುಗುಳ್ನಗೆಯ ಮೂಲಕ ಮುಖದಲ್ಲಿ ಪ್ರಸನ್ನತೆಯ ಹೊಳಪು ತೋರಿಸುವಂತಹ ವಿಶೇಷ ಆತ್ಮ ಭವ. ಬ್ರಾಹ್ಮಣ ಜೀವನದ ವಿಶೇಷತೆಯಾಗಿದೆ ಪ್ರಸನ್ನತೆ. ಪ್ರಸನ್ನತೆ ಅರ್ಥಾತ್ ಆತ್ಮೀಕ ಮುಗುಳ್ನಗೆ. ಜೋರಾಗಿ ನಗಬಾರದು, ಆದರೆ ಮುಗುಳ್ನಗಬೇಕು. ಇಲ್ಲಿ ಯಾರಾದರೂ ಬೈದರೂ ಸಹ ನಿಮ್ಮ ಮುಖದ ಮೇಲೆ ದುಃಖದ ಅಲೆ ಬರಬಾರದು. ಸದಾ ಪ್ರಸನ್ನ ಚಿತ್ತ. ಹೀಗೆ ಯೋಚಿಸಬೇಡಿ, ಅವರು 1 ಗಂಟೆ ಮಾತನಾಡಿದರು, ನಾನಂತೂ ಕೇವಲ 1 ಸೆಕೆಂಡ್ ಮಾತನಾಡಿದೆ. 1 ಸೆಕೆಂಡ್ ಆದರೂ ಮಾತನಾಡಿ ಅಥವಾ ಯೋಚಿಸಿ. ನಿಮ್ಮ ಮುಖದ ಮೇಲೆ ಅಪ್ರಸನ್ನತೆ ಉಂಟಾದರೆ ಫೇಲ್ ಆಗಿ ಬಿಡುವಿರಿ. 1 ಗಂಟೆ ಸಹನೆ ಮಾಡಿದಿರಿ, ನಂತರ ಬಲೂನ್ನಲ್ಲಿದ್ದ ಗಾಳಿ ಹೊರಟು ಹೋಯಿತು. ಶ್ರೇಷ್ಠ ಜೀವನದ ಲಕ್ಷ್ಯವುಳ್ಳ ವಿಶೇಷ ಆತ್ಮ ಈ ರೀತಿಯ ಗ್ಯಾಸ್ ಬಲೂನ್ ಆಗುವುದಿಲ್ಲ. ಸ್ಲೋಗನ್: ಶೀತಲ ಕಾಯ ಉಳ್ಳ ಯೋಗಿ ಸ್ವಯಂ ಶೀತಲವಾಗಿದ್ದು ಬೇರೆಯವರನ್ನು ಶೀತಲ ದೃಷ್ಟಿಯಿಂದ ಸಂತುಷ್ಟ ಮಾಡುತ್ತಾರೆ. ಅವ್ಯಕ್ತ ಸೈಲೆನ್ಸಿನ ಮೂಲಕ ಡಬಲ್ ಐಟ್ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿ. ಹೇಗೆ ವಿಜ್ಞಾನದವರು ಮರಳಿನಲ್ಲಿಯೂ ಬೆಳೆಯನ್ನು ಬೆಳೆಯುತ್ತಾರೆ, ಹಾಗೆಯೇ ನೀವು ಶಾಂತಿಯಿಂದ ಧರಣಿಯನ್ನು ಪರಿವರ್ತನೆ ಮಾಡಿ. ಇದಕ್ಕಾಗಿ ಶುಭ ಭಾವನೆಯಿಂದ ಸಂಪನ್ನರಾಗಿರಿ. ಬ್ರಹ್ಮ ತಂದೆಯನ್ನು ಫಾಲೋ ಮಾಡಿರಿ. ಶಾಂತಿಯ ಶಕ್ತಿಯಿಂದ ಯಾವುದೇ ಆತ್ಮನ ವೃತ್ತಿ ದೃಷ್ಟಿಯ ಪರಿವರ್ತನೆ ಮಾಡಿಬಿಡಿ. ಹೇಗೆ ಕ್ರೋಧ ಅಜ್ಞಾನದ ಶಕ್ತಿಯಾಗಿದೆ, ಹಾಗೆಯೇ ಜ್ಞಾನದ ಶಕ್ತಿ ಶಾಂತಿಯಾಗಿದೆ, ಸಹನ ಶಕ್ತಿಯಾಗಿದೆ. ಈಗ ಈ ಗುಣಗಳನ್ನು ತಮ್ಮ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳಿರಿ. ಆಗ ಡಬಲ್ ಐಟ್ ಫರಿಷ್ಠೆ ಸಹಜವಾಗಿ ಆಗಿಬಿಡುವಿರಿ. ಓಂ ಶಾಂತಿ.